ಏನು ಮುಧೋಳ ಬೈಪಾಸ್ ರಸ್ತೆ ಕಡೆ ಒಂದು ರಸ್ತೆ ಮಾಡ್ಯಾರ. ಈಗ 15 ವರ್ಷದಿಂದ ಈ ಕರ್ನಾಟಕ ಸರ್ಕಾರ ಒಂದು ಕಬ್ಜಾ ಪಡ್ಕೋತಾರೆ ಭೂಮಿಯನ್ನು, ರೈತರ ಭೂಮಿಯನ್ನು. ಆಮೇಲೆ ರಸ್ತೆ ಆಕೈತಿ, ಅವತ್ತಿಷ್ಟು ಪರಿಹಾರ ಕೊಟ್ಟಿರ್ತಾರೆ ರೈತರು. ಅದೆಲ್ಲ ಪರಿಹಾರ ಅಷ್ಟು ಸರಿಯಾಗೋದಿಲ್ಲ. ಕೋಟಿಗಟ್ಟಲೆ ಬೆಳೆ ಬಾಳುವಂಥ ಭೂಮಿಗಳು ನಾವು ಈಗ ನಾವು ಕೋಟಿ ಹೋಗ್ಬೇಕಾದ್ರೆ ಕೋಟಿ ಹೋಗ್ತಾರೆ. ಕೋಟಿನಾಗ REC 3 ವರ್ಷದಿಂದ ಆಗಿತ್ತು, ರೈತರಿಗೆ ಕೋಟಿ ಕೊಡಬೇಕಾಗ್ತದೆ. ಈಗ ಈ 3,000 ದುಡ್ಡು ರೈತರಿಗೆ ಕೈಗೆ ಬರಲೇ ಆ ಕಾರಣಕ್ಕೆ ಇವತ್ತು ನಾವೆಲ್ಲ ಏನು 3,000 ಅಸಿಸ್ಟೆಂಟ್ ಕಮಿಷನರ್ SC ಮೇಡಮ್ ಅವರಿಗೆ ಒಂದು ಮನವಿ ಪತ್ರ ಕೊಡಕ್ಕೆ ಬಂದೀವಿ. ಈ ಮನವಿ ಪತ್ರದಾಗ ನಾವೇನು ಹೇಳಿವಿ ಅಂದ್ರೆ, ಎಷ್ಟು ದಿನಗಳಾದರೂ ರೈತರ ಕೈಗೆ ದುಡ್ಡು ಬರಲಿಲ್ಲ, ನಿಮ್ಗೆ 15 ದಿವಸ ಕಾಲಾವಕಾಶ ಕೊಡ್ತೀವಿ. ನಮ್ಮ ಸಮಸ್ಯೆ ಪರಿಹಾರ ಆದ್ರೆ ಸರಿ, ಆಗದೆ ಹೋತಂದ್ರೆ ಮುಂದಿನ ಹೋರಾಟದ ರೂಪರೇಷೆಗಳು ಬೇರೆ ಆಗ್ತಾವೆ. ಆಮೇಲೆ ನಾವು ಬೀದಿ ಬರಬೇಕಾಗ್ತೈತು, ಆಫೀಸ್ ಕಿಡಿ ಹಾಕ್ಬೇಕಾಗ್ತೈತು. ಹಾಗೆಲ್ಲ ಆಗೋಕ್ಕಿಂತನ ಅಧಿಕಾರಿಗಳು ಮತ್ತು ಸರ್ಕಾರ ತಕ್ಷಣ ಇದನ್ನು ಕೈ ತಗೊಂಡು ರೈತರಿಗೆ ಕೈಗೆ ದುಡ್ಡು ಕೊಡಬೇಕು ಅನ್ನೋ ಕಾರಣಕ್ಕೆ ಇವತ್ತು ನಾವು ಮನವಿ ಪತ್ರ ಕೊಡಕ್ಕೆ ಬಂದ್ವಿ. ಆ ದೃಷ್ಟಿಯಿಂದ ಈಗ ನಾವು ಮುಖಂಡರು ಮನವಿ ಪತ್ರ ಕೊಡ್ತಾ SC ಮೇಡಮ್ ಅವರಿಗೆ ಈಗ ಯಾರ್ಯಾರು ಮುಖಂಡರು